ಈ ಕ್ವಶನ್ ನೋಡ್ರಿ. ಒಂದು ಅಂಕೆಯನ್ನು ಅದರ 2/3 ಗುಣಿಸಿದಾಗ ದೊರೆತ ಮೊತ್ತ 864 ಇದೆ. ಹಾಗಾದರೆ ಆ ಅಂಕೆ ಯಾವುದು? ಒಂದು ಅಂಕೆಯನ್ನು ಅಂತರ, ಒಂದು ಅಂಕೆ ಅಂದರೆ ಯಾವುದಿರಲಿ, ಎಕ್ಸ್ ಆಗಿರಲಿ. ಒಂದು ಅಂಕೆ ಎಕ್ಸ್ ಆಗಿರಲಿ. ಆಗ ಅದರ 2/3 ಅಂದರ, ಅದರ ಅಂದ್ರೆ ಎಕ್ಸದಿಂದ, ಎಕ್ಸದ ಅಂದಂಗೆ ಅದರ 1/3 ಅಂದ್ರೆ ಒಂದು ಅಂಕೆಯ 2/3 ಒಂದು ಅಂಕೆಯ 2/3 2/3 ಅಂದ್ರೆ ಒಂದು ಅಂಕೆ ಅಂದ್ರೆ ಒಂದು ಅಂಕೆ ಎಕ್ಸ್ ಆಗ್ಯದ, ಎಕ್ಸದ 2/3 ಆಯಿತು. ರಷ್ಟು ಅಂದರೆ ಇಂಟು ಆಗ್ತದೆ. ಎಕ್ಸ್ ಮತ್ತು 2/3 ಮಧ್ಯದಲ್ಲಿ ಇಂಟು ಇದ್ದೇ ಇರ್ತದೆ, ಹೌದಲ್ಲ? ಇನ್ನು ಲೆಕ್ಕಾಚಾರ ಪ್ರಾರಂಭ ಮಾಡಮು. ಒಂದು ಅಂಕಿ ಅಂದ್ರೆ ಎಕ್ಸ್ ಆಯಿತು. ಏನಂತಾಗ ಗುಣಿಸಿದಾಗ ಅಂತಾರೆ, ಗುಣಿಸಿದಾಗ ಅಂದ್ರೆ ಇಂಟು ಎಕ್ಸ್ ಇಂಟು 2/3 ಈಕ್ವಲ್ ಟು ಎಷ್ಟು ಸಿಗ್ತದೆ ಅಂತಾರವರು? 864. 864 ಎಷ್ಟು? 864 ಅಂದರೆ ಎಕ್ಸ್ ಇಂಟು 2x/3 ಈಕ್ವಲ್ ಟು 864. ಅರ್ಥ ಆಗತ್ತದ? ಇನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಗುಣಿಸಬೇಕು. ಹೇಗೆ ಗುಣಿಸ್ತೀರಿ? ಸ್ವಲ್ಪ ಇದು ಅಂತೂ ಭಾಗಾಕಾರದಲ್ಲಿ ಅದ. ಅಂದರೆ ಎಕ್ಸ್ ಇಂಟು 2x ಈಕ್ವಲ್ ಟು 864 ಇಂಟು 3 ಮಾಡ್ಕೊಂಬಿಡ್ರಿ. ಇದು ಭಾಗಾಕಾರದ. ಆ ಕಡೆ ಹೋಗುವಾಗ ಒಂದು ಕಳ್ಸ್ಕೊಂಡು ತೊಗೊಬಿಡಮು. ಇಲ್ಲಿ 2 ಸಿಕ್ಕವು ನಮಗಿಲ್ಲಿ, ಅವ್ಯಕ್ತ ಪದಗಳಿದ್ದಂಥ ಪದಗಳು ಸಿಕ್ಕವು. ಅಂದ್ರೆ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಆಯಿತು. ಇದೊಂದು ಎಕ್ಸ್, 2 ಎಕ್ಸ್. ಎಷ್ಟು ಎಕ್ಸ್ ಆಯಿತು? 1 2 2 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ. 3x ಆಗೋದಿಲ್ಲ, ಎಕ್ಸ್ ಸ್ಕ್ವೇರ್ ಆಗ್ತದೆ. ಯಾಕಂದ್ರೆ ಗುಣಾಕಾರ ಅದ. ಇಲ್ಲಿ ಪ್ಲಸ್ ಇದ್ದಾಗ 3x ಬರಿಬೋದಾಗಿತ್ತು. ಇನ್ನು 864 ಇಂಟು 3 ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 864 ಇಂಟು 3/2. ಇಲ್ಲಿ ಇಂಟು ಅದಕ್ಕೆ ಬರುವಾಗ ಏನಾಯಿತು? ಭಾಗಾಕಾರ ಆಯಿತು. ಭಿನ್ನರಾಶಿ ಒಂದು ಭಾಗಾಕಾರದ ರೂಪ ಅಂತ ನಾವು ತಿಳ್ಕೊಬೋದು. ಛೇದ ಹೋಗ್ತದೆ. 2 1 2 2 2 2 4 2 3 2 2 ಅಂದರೆ ಏನಾಯ್ತು ಇಲ್ಲಿ? ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 432 432 ಇಂಟು 3 ಆಯಿತು. 432 ಇಂಟು 3 ಮಲ್ಟಿಪ್ಲಿಕೇಶನ್ ಮಾಡಿದಾಗ 1296. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1296 ಆಯಿತು. ಹೌದಾ? ಹಾಂ, ಇಲ್ಲಿ ನೋಡಿರಿ, ಇಲ್ಲಿ ಸ್ಕ್ವೇರ್ ಬಂತಲ್ಲ, ಸ್ಕ್ವೇರ್ ರಿಮೂವ್ ಮಾಡಬೇಕು. ಸ್ಕ್ವೇರ್ ತೆಗಿಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಈ ಕಡೆ ರೂಟ್ ಹಾಕೋಬೇಕು. 1296 ಅಂದರೆ 1296 ವರ್ಗಮೂಲ ಎಷ್ಟು? 36 ಆಗ್ತದೆ. ಅಂದ್ರೆ ಆದ್ದರಿಂದ ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು? 36 ಆಯಿತು. ಇದು ನಮ್ಮ ಆನ್ಸರ್ ಆಯಿತು. ಎಕ್ಸ್ ಈಕ್ವಲ್ ಟು 36, ಇದೇ ನಮ್ಮ ಆನ್ಸರ್. ರೈಟ್ ಆಪ್ಷನ್ಸ್ ಎಷ್ಟು? ಬಿ.